ಶೂ ಮತ್ತು ಶರ್ಟ್ ಇತ್ಯಾದಿ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಗುಣಾತ್ಮಕ ಶಿಕ್ಷಣ ನೀಡಲು ಮರುಸಿಂಚನ, ಗಣಿತ ಗಣಕ, ಕಲಿಕಾ ಬಲವರ್ಧನೆ ಸೇರಿದಂತೆ ಶಿಕ್ಷಕರ ಬೋಧನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ತರಬೇತಿಗಳನ್ನು ಸಹ ನೀಡಲಾಗುತ್ತಿದೆ. ಮುಂದುವರೆದು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಉಚಿತ ನೀಟ್, ಸಿಇಟಿ ಕೋಚಿಂಗ್ ನೀಡಲು ಯೋಜಿಸಲಾಗಿದೆ. ಮೇಲಿನ ಎಲ್ಲಾ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯುವಂತಾಗಲು ಶಾಲಾ ಕಾಲೇಜುಗಳಿಗೆ ನಿರಂತರವಾಗಿ ಹಾಜರಾದಲ್ಲಿ ಶಿಕ್ಷಕರಾದ ಪಾರ್ವತಿ ಮೇಡಮ್ ಅವರಿಗೆ ಧನ್ಯವಾದಗಳು. ನಂತರ ಬರುವಂತದ್ದು ಸಾಮಾಜಿಕ ಪರಿಶೋಧನೆ ಕುರಿತು ಪ್ರಾಸ್ತಾವಿಕವಾದಂತಹ ನುಡಿ. ಈ ಒಂದು ನುಡಿಯನ್ನು ಆಡೋದಕ್ಕೆ ನಾನು ಶ್ರೀ ನಾಗರಾಜ್ ಹೆಗಡೆ, ತಾಲೂಕ್ ಪಂಚಾಯತ್ ಕಾರ್ಯಕ್ರಮ ವ್ಯವಸ್ಥಾಪಕರು ಸಿದ್ದಾಪುರ, ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಇವತ್ತು ಸಭಾಧ್ಯಕ್ಷ ಸ್ಥಾನ ವಹಿಸಿರುವಂಥ ನಮ್ಮ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರೇ ಹಾಗೂ ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರೇ, ನಮ್ಮ ಶಿಕ್ಷಣ ಇಲಾಖೆಯ ಕಸ್ಟಮರ್ಗಳ ಅವರೇ ಹಾಗೂ ನಮ್ಮ ಶಾಲಾ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರೇ ಹಾಗೂ ಇಲ್ಲಿ ನಡೆದಂಥ ಎಲ್ಲ ಪಾಲಕರ ಪೋಷಕರೇ ಮತ್ತು ಸಮುದಾಯದವರೇ ಹಾಗೂ ಮುದ್ದು ಮಕ್ಕಳೇ, ನಾವು ಇವತ್ತು ತಮಗೆಲ್ಲರೂ ಅನಿಸಿರ್ಬೋದು ಇದು ಒಂಥರ ಹೊಸ ಥರ ಸಭೆ ಇರ್ಬೋದು. ಈಗ ತಾವು ಎಲ್ಲೂ ಈ ಥರ ಒಂದು ಸಭೆಯನ್ನು ನೋಡಲಿಕ್ಕಿಲ್ಲ. ಇದು ಪ್ರಥಮವಾಗಿ ಸ್ಟಾರ್ಟ್ ಆದಂಥದ್ದು. ಇದೇನಿದೆ, ನಾವು ಶಾಲೆಗಳಿಗೆ ಸಂಬಂಧಪಟ್ಟಂತೆ 0ರಿಂದ ಅಂದರೆ LKG UKG ಅಂಗನವಾಡಿಯಿಂದ ಹಿಡಿಬಿಟ್ಟು ಸೆಕೆಂಡ್ PU ವರೆಗೆ ಸಮಗ್ರ ಶಿಕ್ಷಣ ಯೋಜನೆ, ಕರ್ನಾಟಕ ಯೋಜನೆ ಅಂತ ಮೊದಲು ಸಹ ಶಿಕ್ಷಣ ಮತ್ತು ಶಿಕ್ಷಣ ಇದಕ್ಕೆ ಬೇರೆ ಬೇರೆ ಥರ ಇತ್ತು. ಅದು ಎಲ್ಲ ಒಟ್ಟುಗೂಡಿಸಿ ಈಗ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಅಂತ ಆಗಿದೆ. ಅಲ್ಲಿ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳಿರ್ಬೋದು, ಅಥವಾ ಅನುದಾನ ಇರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳಿರ್ಬೋದು, ಮಕ್ಕಳಿಗೆ ಏನು ಕೊಡುವಂಥ ಪಠ್ಯಪುಸ್ತಕ ಇರಲಿ, ಅಥವಾ ಸಮವಸ್ತ್ರ ಇರಲಿ, ಅಥವಾ ಶೂ ಸಾಕ್ಸ್ ಇರಲಿ, ಈ ಥರ ಎಲ್ಲ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಿಗೆ ಏನು ಸಿಗ್ತಾ ಇದೆಯಾ ಅದರ ಕುರಿತು ನಾವು ಇವತ್ತು ಏನೇನೋ ಒಂದು ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಾಗಿದೆ. ಈಗಾಗಲೇ ನಮ್ಮ ಒಂದು ತಾಲೂಕಿಗೆ ಸಂಬಂಧಪಟ್ಟಂತೆ 46 ಶಾಲೆಗಳು ಆಯ್ಕೆ ಆಗಿಬಿಟ್ಟು ಅದರಲ್ಲಿ ಗೋಚರ ಪಾಲಕ ಶಾಲೆ ಕೂಡ ಒಂದಾಗಿದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ, ಈಗ SDMC ಇರಲಿ, ಒಂದು ಅಭಿವೃದ್ಧಿ ಸಮಿತಿ ಇದೆ, ಮತ್ತು ನಮ್ಮ ಪಾಲಕರ ಪೋಷಕರ ಏನು ಇದು ಸಮಿತಿ ಕೂಡ ಇದೆ. ಅವರು ಕೂಡ ನಾವು ಕಾಲಕ್ಕೆ ಇಲ್ಲಿ ಶಾಲೆಗೆ ಬಂದುಬಿಟ್ಟು ಏನು ಈ ಒಂದು ವ್ಯವಸ್ಥೆ ಯಾವ ಥರ ನಡೀತಿದೆ, ಅದು ಸರಿಯಾಗಿದೆಯೋ ಇಲ್ಲವೋ, ಅದು ಏನಾದ್ರು ನ್ಯೂನತೆಗಳಿದೆಯೋ, ಅಥವಾ ಯಾವ ಥರ ಅದು ನೆಕ್ಸ್ಟ್ ಸರಿಪಡಿಸ್ಕೋಬೋದು, ಅಥವಾ ನಮಗೆ ಯಾವ ಥರ ಈ ಒಂದು ಶಾಲೆಗಳಲ್ಲಿ ಅವಶ್ಯಕತೆ ಇದೆ, ಮೂಲಭೂತ ಸೌಕರ್ಯ ಇದೆ ಅಂದರೆ ಈ ಸಂಬಂಧಪಟ್ಟಂತೆ ಶಾಲೆ ಎಲ್ಲ ವ್ಯವಸ್ಥೆಗಳು ಕೂಡ ಈ ಒಂದು ಯೋಜನೆ ಅಂಡರ್ ಬರುತ್ತೆ. ಮಧ್ಯಾಹ್ನ ಬಿಸಿ ಊಟ ಇರಲಿ, ಅಥವಾ ಮೂಲಭೂತ ಸೌಕರ್ಯ ಇರಲಿ, ಅಥವಾ ಶಿಕ್ಷಣ ಸಂಬಂಧಪಟ್ಟಂತೆ ಇರಲಿ, ಅಥವಾ ಶಿಕ್ಷಕ ಕೊರತೆ ಇರಲಿ, ಯಾವ ಥರ ಇದ್ರೂ ಕೂಡ ಎಲ್ಲ ವಿಷಯಗಳು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತು ಬರುತ್ತೆ. ಹಾಗಾಗಿ ಇಲ್ಲಿ ಮಕ್ಕಳಿಗೆ ಏನಿದೆ, ಸರ್ಕಾರಿ ಶಾಲೆಗಳಲ್ಲಿ ಫ್ರೀ ಎಜುಕೇಷನ್ ಇದೆ. ಆ್ಯಕ್ಚುಲಿ ಅವರು ಏನೂ ಫೀಸ್ ಕೊಡೋಂಗಿಲ್ಲ, ಫ್ರೀ ಆಗಿ ಅವರಿಗೆ ಎಲ್ಲರೂ ಸಿಗ್ತದೆ, ಎಲ್ಲ ಶಿಕ್ಷಣ ಕೊಡ್ತಾ ಇದೆ. ಅದೇ ಪ್ರೈವೇಟ್ ಎಲ್ಲ ಆದರೆ ನೀವು 5,000 ಲಕ್ಷಗಳು ಕೊಟ್ಬಿಟ್ಟು ಮಕ್ಕಳಿಗೆ ಕಲಿಸಬೇಕಾಗುತ್ತೆ. ಮಧ್ಯಾಹ್ನ ಬಿಸಿ ಊಟಕ್ಕೂ ದುಡ್ಡು ಕೊಡಬೇಕಾಗ್ತದೆ, ಅಲ್ಲಿ ಸಾರಿಗೆ ಸಂಬಂಧಪಟ್ಟದ್ದು ದುಡ್ಡು ಕೊಡಬೇಕಾಗ್ತದೆ, ಪ್ರತಿಯೊಂದಕ್ಕೂ ಕೊಡಬೇಕಾಗ್ತದೆ. ಇಲ್ಲಿ ಎಲ್ಲ ಸರ್ಕಾರದಿಂದ ಸಿಗುವಂಥದ್ದು. ಈ ಒಂದು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಎಲ್ಲ ಮಕ್ಕಳಿಗೂ ಸಿಗಲಿ. ಇಲ್ಲಿ ಒಂದು ಅವಾಗ ನಾವೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಅಂದಾಗ ನಾವು ಇಲ್ಲಿ ನಮ್ಮ ಸಮುದಾಯ, ಪಾಲಕರು, ಪೋಷಕರು, ಸಂಬಂಧಪಟ್ಟವರು ಕೂಡ ಇಲ್ಲಿ ಕೈ ಜೋಡಿಸಬೇಕಾಗ್ತದೆ. ಹಾಗೆ ಮಾಡಿದ್ರೆ ಮಾತ್ರ ನಾವು ಈ ಶಾಲೆಯನ್ನು ಇಂಪ್ರೂವ್ ಮಾಡ್ಬೋದು. ಇಲ್ಲೂ ಕೂಡ ಈಗ ನಾವು ನೋಡಿದಾಗೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟ ಎಲ್ಲ ಶಿಕ್ಷಕರು ಏನಿದೆ ತರಬೇತಿ ಹೊಂದಿದವರು, ಎಲ್ಲ ನಾಲೆಜ್ ಇದ್ದಂಥವರು, ಪ್ರತಿಯೊಬ್ಬರು ಕೂಡ ನಮಗೆ ಮಕ್ಕಳಿಗೆ ಯಾವ ಥರ ಶಿಕ್ಷಣ ಕೊಡಬೇಕು ಅನ್ನೋ ಬಗ್ಗೆ ಪ್ರತಿಯೊಬ್ಬರಿಗೂ ತರಬೇತಿ ಇರುತ್ತೆ. ಹಾಗಾಗಿ ಎಲ್ಲರೂ ನುರಿತರೇ ಇರ್ತಾರೆ, ಸರ್ವಿಸ್ ಆದವರೇ ಇರ್ತಾರೆ. ಹಾಗಾಗಿ ಇಲ್ಲಿ ಈ ಒಂದು ವಿಷಯದಲ್ಲಿ ಮಾತ್ರ ನಾವು ಎರಡನೇ ವಿಚಾರ ಮಾಡುವಂಥ ಪರಿಸ್ಥಿತಿ ಇಲ್ಲ, ಎಲ್ಲ ಎಜುಕೇಟೆಡ್ ಇರ್ತಾರೆ. ಹಾಗಾಗಿ ನಾವು ಇಲ್ಲಿ ಶಾಲೆ SDMC ಸಮಿತಿ ಏನಿದೆ ಅದು ನಾವು ಅಂದರೆ ಆಡಳಿತ ಸಮಿತಿ ಆಗಬಾರ್ದು, ಈ ಒಂದು SDMC ಅಭಿವೃದ್ಧಿ ಸಮಿತಿ ಆಗಿರಬೇಕು. ಶಾಲಾಭಿವೃದ್ಧಿ ಸಂಬಂಧಪಟ್ಟಂತೆ ಏನೆಲ್ಲ ಮಾಡ್ಬೋದು, ನಾವು ಇಲ್ಲಿ ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅವಕಾಶಗಳು ಸಿಗುತ್ತೆ, ನಾವು ಯಾವ ಥರ ಬಳಸ್ಕೋಬೋದು ಹೇಳೋದನ್ನು ಸದಾ ಗಮನದಲ್ಲಿಟ್ಟುಕೊಂಡು ನಾವು ಅದನ್ನು ಏನು ತಿಂಗಳೊಮ್ಮೆ ಅಥವಾ 2 ತಿಂಗಳ 3 ತಿಂಗಳಿಗೆ 15 ದಿನಕ್ಕೊಮ್ಮೆ ಸಭೆ ಕರೆದುಬಿಟ್ಟು ನಾವು ಸಮುದಾಯನೂ ಕೂಡ ಬಳಸ್ಕೊಂಡ್ರೆ ನಾವು ಇಲ್ಲಿ ಸಾಕಷ್ಟು ಪರಿಪೂರ್ಣ ಆಗಲಿಕ್ಕೆ ಅವಕಾಶ ಉಂಟು. ಅಂಗನವಾಡಿ ಸಂಬಂಧಪಟ್ಟಂತೆ ಏನಿದೆ, ಸರ್ಕಾರದಿಂದ ಏನು 10 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ, ಚೆನ್ನಾಗಿ ಬಿಲ್ಡಿಂಗ್ ಮಾಡಿದ್ದಾರೆ. ನಾನು ನೋಡಿದಂಗೆ ಖುಷಿ ಆಯಿತು, ಒಳ್ಳೆ ಬಿಲ್ಡಿಂಗ್ ಆಗಿದೆ, ಕಟ್ಟಡ ಆಗಿದೆ. ಅದು ಎಲ್ಲ ವ್ಯವಸ್ಥೆಗಳು ಕೂಡ ಸೌಕರ್ಯಗಳಿದೆ, ಟೀಚರ್ಸ್ ಇದ್ದಾರೆ, ಸಹಾಯಕರು ಎಲ್ಲ ಇದ್ದಾರೆ, ಹೆಲ್ಪರ್ ಇದ್ದಾರೆ ಅಲ್ವಾ. ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಅದು ಕೂಡ ನಮಗೆ ಕೆಲವು ಅಂಗನವಾಡಿಗೆ ಸಂಬಂಧಪಟ್ಟಂತೆ ಪಬ್ಲಿಕ್ಕಿಂದು ಕೆಲವೊಂದಷ್ಟು ವಿಷಯಗಳು ಬಂದಿದೆ.
ಈಗೆಲ್ಲ ಅಂಗನವಾಡಿಗೆ ನಮಗೆ ಹೋಗಲಿಕ್ಕೆ ಸರಿಯಾದ ದಾರಿ ವ್ಯವಸ್ಥೆ ಇಲ್ಲ, ಅಥವಾ ಏನೋ ಗಾಡಿ ಗಿಡಿ ಕುಡಿದು ಬಂತು ಅಂದಾಗ ನಮ್ಮಲ್ಲಿ ಇಸ್ಕೊಳ್ಳಿಕ್ಕೆ ವ್ಯವಸ್ಥೆ ಚೆನ್ನಾಗಿಲ್ಲ. ಆ ಥರ ಸಮಸ್ಯೆಗಳು ಕೆಲವು ಸಾರ್ವಜನಿಕ ಹೋಗ್ಲಿಕ್ಕಿಂತ ಬಂದಿದೆ. ಆ ಥರ ಏನೇನು ಬಂದಿದೆ ಶಾಲೆಗಿರಲಿ ಅಂಗನವಾಡಿಗಿರಲಿ ಎಲ್ಲರೂ ನಾವು ನೋಟ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವರದಿಯನ್ನು ಕ್ರೋಢೀಕರಣ ಮಾಡಿ ಆ ಒಂದು ವರದಿಯನ್ನು ಕೂಡ ತಮ್ಮ ಮುಂದೆ ಇಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ತಾವು ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ಕೂಡ ತಾವು ಚರ್ಚೆ ಮಾಡಿ, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿಬಿಟ್ಟು ಅದು ಮುಂದಿನ ದಿನಗಳಲ್ಲಿ ಯಾವ ಥರ ಬಗೆಹರಿಸಬೇಕು ಇದು SAMC ಆದ್ಯ ಕರ್ತವ್ಯವಾಗಿದೆ. ಇದು ಏನಿದೆ, ನಾವು ವರದಿ ಕೊಟ್ಟ 45 ದಿನಗಳಲ್ಲಿ ಈ ಒಂದು ವರದಿಗೆ ಸಂಬಂಧಪಟ್ಟಂತ ಶಾಲಾ ಮುಖ್ಯ ಶಿಕ್ಷಕರು ಮತ್ತೆ SDMC ಸಮಿತಿಯವರು ಅದನ್ನ ಅನುಪಾನ ವರದಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗತ್ತೆ. ಅಂದ್ರೆ ಅದನ್ನ ಯಾವ ತರ ನಾವು ಬಗೆಹರಿಸಿದ್ದೀವಿ ಅಥವಾ ಅದು ಯಾವ ಇಲಾಖೆ ಬರ್ತಾರೆ ಅವರಿಗೆ ಏನು ಅದು ಮನವರಿಕೆ ಮಾಡಿದ್ದೀವಿ, ಅದ್ರ ಬಗ್ಗೆ ಮುಂದಿನ ವ್ಯವಸ್ಥೆ ಸುಧಾರಿಸ್ಕೊಳ್ಳಿಕ್ಕೆ ಯಾವ ತರ ಎಲ್ಲ ನಾವು ಮಾಡಿದ್ದೀವಿ ಅಂತ ನಾವು ಅದನ್ನ ಅನುಪಾನ ವರದಿ ಕೊಡಬೇಕಾಗುತ್ತೆ. ಹಾಗಾಗಿ ನೆಕ್ಸ್ಟ್ ನೀವು ಮುಂದಿನ ಅವಧಿಯಲ್ಲಿ ಕೂಡ SDMC ಸಭೆ ಕರೆಬಿಟ್ಟು ಅದರಲ್ಲಿ ಚರ್ಚೆ ಮಾಡುವಂಥ ವಿಷಯ ಇದೆ. ಇಲ್ಲಿ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗೋಸ್ಕರ ಶಿಕ್ಷಣ ವ್ಯವಸ್ಥೆ ಡೆವಲಪ್ ಆಗೋಗೋಸ್ಕರ ಈ ಒಂದು ಸಭೆ ಒಂದು ನಾಂದಿ ಆಗಲಿ ಅಂತ ಹೇಳ್ತಾ ನಂಗೆ ಅವಕಾಶ ಕೊಟ್ಟಿರುವಂತ ಶಾಲಾ ಶಿಕ್ಷಣಕ್ಕೆ ಸರ್ಕಾರ ನೀಡುವಂತಹ ಸವಲತ್ತುಗಳು, ಇದರಲ್ಲಿ ಸಮುದಾಯದ ಒಳಗೊಳ್ಳುವಿಕೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಂತ ನಾಗರಾಜ್ ಹೆಗಡೆ ಅವರಿಗೆ ಧನ್ಯವಾದಗಳು. ಈಗ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಇದರ ಕುರಿತು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಗಣೇಶ್ ಕುಡಿಯ ಸರ್ ಅವರು. ಇವರಿಗೆ ನಿಮ್ಮೆಲ್ಲ ಪರವಾಗಿ ಸ್ವಾಗತ. ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ.